ಮಿತ ಬಳಕೆಯ ಬಗ್ಗೆ ಮೋದಿ ಪಾಠ ಮಾಡಿದ 2 ದಿನಗಳಲ್ಲೇ ಚಿನ್ನದ ಮೇಲಿನ ಆಮದು ಸುಂಕ ಜಾಸ್ತಿ ಆಗಿತ್ತು. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಬರೋಬ್ಬರಿ ₹3 ಏರಿಕೆಯಾಗಿದೆ ಲೀಟರ್ಗೆ. ಈ ದುಬಾರಿಯ ಬಿಸಿ ₹3ಗೆ ಮುಗಿಯಲ್ಲ. ₹15ವರೆಗೂ ತೈಲ ಬೆಲೆ ಏರಿಕೆ ಆಗುತ್ತೆ ಅಂತಲೂ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದು ಕೇವಲ ಟ್ರೈಲರ್ ಮಾತ್ರನಾ? ಪಿಕ್ಚರ್ ಇನ್ನೂ ಬಾಕಿ ಇದೆಯಾ? ಬನ್ನಿ ನೋಡೋಣ. ಪೆಟ್ರೋಲ್ ಡೀಸೆಲ್ ₹3 ದರ ಏರಿಕೆ ಮುಂದೈತೆ ಮಾರಿ ಹಬ್ಬ. ಹೋಟೆಲ್ ಊಟ, ತರಕಾರಿ, ಹಣ್ಣು, ಅಕ್ಕಿ, ಬೇಳೆ ಯಾವುದೆಲ್ಲ ಬೆಲೆ ಏರಿಕೆ. ಮೇ 10ಕ್ಕೆ ಮೋದಿ ಮಿತ ಬಳಕೆ ಸಂದೇಶ. ಮೇ 13ಕ್ಕೆ ಹೆಚ್ಚಾಯಿತು ಚಿನ್ನದ ಮೇಲಿನ ಆಮದು ಶುಲ್ಕ. ಮೇ 15ಕ್ಕೆ ಏರ್ತು ಪೆಟ್ರೋಲ್ ಡೀಸೆಲ್ ದರ. ಜಸ್ಟ್ 6 ದಿನದ ಅಂತರದಲ್ಲಿ ದೇಶವಾಸಿಗಳಿಗೆ ಬೆಲೆ ಏರಿಕೆ ಬಿಸಿ ತಟ್ಟುತ್ತಿದೆ. ಇರಾನ್ ಅಮೆರಿಕ ಯುದ್ಧದ ಎಫೆಕ್ಟ್, ಆಮದು ವೆಚ್ಚದ ಪರಿಣಾಮ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಭರ್ತಿ ₹3 ಏರಿಕೆಯಾಗಿದೆ. ಸಿಎನ್ಜಿ ದರವು ಲೀಟರ್ಗೆ ₹2 ದುಬಾರಿಯಾಗಿದೆ. ಹಾಗಾದ್ರೆ ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ಪ್ರಸ್ತುತ ದರ ಎಷ್ಟಿದೆ ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿ ಪೆಟ್ರೋಲ್ ₹106 17 ಪೈಸೆ ಇದೆ. ಡೀಸೆಲ್ ₹94 10 ಪೈಸೆ ಇದೆ. ದೆಹಲಿಯಲ್ಲಿ ಪೆಟ್ರೋಲ್ ₹97 77 ಪೈಸೆ, ಡೀಸೆಲ್ ₹90 67 ಪೈಸೆ ಇದೆ. ಹಾಗೆಯೇ ಕೋಲ್ಕತ್ತಾದಲ್ಲಿ ಪೆಟ್ರೋಲ್ ₹108, ಡೀಸೆಲ್ ₹95ಗೆ ಏರಿಕೆಯಾಗಿದೆ. ಮುಂಬೈನಲ್ಲಿ ಪೆಟ್ರೋಲ್ಗೆ ₹106, ಡೀಸೆಲ್ಗೆ ₹93. ಚೆನ್ನೈನಲ್ಲಿ ಪೆಟ್ರೋಲ್ ₹103, ಡೀಸೆಲ್ಗೆ ₹95. ಹೈದರಾಬಾದ್ನಲ್ಲಿ ಪೆಟ್ರೋಲ್ಗೆ ₹110, ಡೀಸೆಲ್ಗೆ ₹98 ಆಗಿದೆ. ಪೆಟ್ರೋಲ್ ಬೆಲೆ ಏರಿಕೆ ಜನರ ಜೇಬಿಗೆ ಕತ್ತರಿ ಹಾಕಿದೆ. ಮಧ್ಯಮ ವರ್ಗದ ಜನರು ನಾವು ಬದುಕೋದು ಹೇಗೆ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ರೇಟ್ ಜಾಸ್ತಿ ಅಂದರೆ ಸ್ವಲ್ಪ ಎಲ್ಲರೂ ಕಷ್ಟ ಆಗುತ್ತೆ. ಇದನ್ನ ಸರ್ಕಾರ ಏನಾದರೂ ನೋಡಿ ಏನಾದರೂ ಮಾಡಬೇಕು. ಎಲ್ಲ ದೇಶನೇ ಹಾಳು ಮಾಡ್ತಾ ಇದ್ದಾರೆ. ಎಲ್ಲರೂ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಡೈಲಿ ಏನಿಲ್ಲ ಅಂದ್ರೆ 30-40 ಕಿಲೋಮೀಟರ್ ಕೆಲಸಕ್ಕೆ ಓಡಾಡಬೇಕು. ನಿಜಕ್ಕೂ ಕೂಡ ಇವತ್ತು ಬಹಳಷ್ಟು ಬೇಜಾರಾಗ್ತಿದೆ. ಮಧ್ಯಮ ವರ್ಗದಲ್ಲಿರ್ತಕ್ಕಂಥವ್ರಿಗೆ, ಸರ್ಕಾರಿ ನೌಕರರಾಗಿರ್ಬೋದು, ಬಡವರಾಗಿರ್ಬೋದು, ಇನ್ನೊಬ್ಬರಿಗೆ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಈಗ ₹4 ಜಾಸ್ತಿ ಆಗ್ಬಿಡೈತೆ. ಎಲ್ಲೂ ಹೋಗ್ಬೇಕು ಸರ್, ನಾವು ಎತ್ತಿನ ಗಾಡಿ ಇಲ್ಲ ಸೈಕಲ್ ಓಡಾಡ್ಬೇಕಾಗತ್ತೆ. ಈ ಪರಿಸ್ಥಿತಿ ಬಂದೈತೆ ನೋಡ್ರಿ, ತುಂಬಾ ತೊಂದರೆ ಆಗ್ತೈತೆ ಎಲ್ಲರಿಗೂ. ಏನ್ ಸಹ ಹುಚ್ಚು ಸರ್ಕಾರ ಸಹ ಇದು ಇವತ್ತು ನನ್ಗೆ ಸಾಕಾಗೋದು ಬಂದಿಡ್ಕಿದ್ರೆ ಹಿಂಗಾಯ್ತಲ್ಲಪ್ಪ ಅಂತ ಹಲವು ಜನ ವಿರೋಧ ಮಾಡ್ತಿದ್ರೆ, ಮತ್ತೊಂದಿಷ್ಟು ಜನ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಯುದ್ಧ ಇರೋದ್ರಿಂದ ಅನಿವಾರ್ಯ ಅಂತಿದ್ದಾರೆ. ಕಾಂಟ್ರಿಬ್ಯೂಟ್ ಇದು ಹೆಲ್ಪ್ ಮಾಡಬೇಕಾಗತ್ತೆ. ನಮ್ಮ ಕೈಯಲ್ಲಿ ಯಾವ ಥರ ಆಗುತ್ತೆ ಆ ಥರ ಮಾಡಬೇಕಾಗತ್ತೆ. ಎಲ್ಲರಿಗೂ ಆಗಿದೆ, ನಮಗೂ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಏನು ಸರ್ ಪರಿಸ್ಥಿತಿ ಹಾಗೆ ಇದೆ, ಏನು ಮಾಡೋಕ್ಕಾಗಲ್ಲ. ಪ್ರಧಾನಮಂತ್ರಿನೂ ಪಾಪ ಏನು ಮಾಡೋಕ್ಕಾಗುತ್ತೆ. ಇಡೀ ವರ್ಲ್ಡೇ ಸಮಸ್ಯೆ. ಹಂಗಾಗಿ ಹೆಂಗೆ ಟೈಮ್ ಹೆಂಗೆ ಬರ್ತದೆ ಹಂಗೆ ಮುಂದಕ್ಕೆ ಹೋಯ್ತಾ ಇರಬೇಕು. ನಾವು ಇದನ್ನ ಇಂಪ್ಲಿಕೇಶನ್ಸ್ ನಾವೇ ಫೇಸ್ ಮಾಡಬೇಕು. ನಾವು ಸಾರ್ವಜನಿಕರಾಗಿ ನಾವು ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಂಡ್ರೆ ನಾವು ಮೋದಿಗೆ ಕೈ ಜೋಡಿಸ್ಬೋದು ಅಂತ ನನಗನ್ಸುತ್ತೆ. ಮೋದಿ ಅಂತಲ್ಲ, ದೇಶದ ಎಲ್ಲ ಜನರು ಕೈ ಜೋಡಿಸಿದ್ರೆ ಎಲ್ಲರೂ ಒಳ್ಳೇದು ಮಾಡ್ಬೋದಲ್ವಾ. ಮೋದಿ ಒಬ್ಬರೇ ಪಾಪ ಕಟ್ ಮಾಡಿಕೊಂಡು ಸೆಕ್ಯೂರಿಟಿ ವಾಹನಗಳ ಕಟ್ ಮಾಡ್ಕೊಂಡು ಎಲ್ಲ ಮಾಡಿದ್ದಾರೆ. ಸೊ ನಾವು ಅಷ್ಟೇ ಮಿತವಾಗಿ ಬಳಸೋಣ. ನಿಜ, ಇವತ್ತಿನ ಬೆಲೆ ಏರಿಕೆಯನ್ನ ಕೆಲವರು ಅನಿವಾರ್ಯ ಅಂತಿದ್ರೆ ಮತ್ತೆ ಕೆಲವರಿಗೆ ಬೇಸರ ತಂದಿದೆ. ಆದರೆ ಇವತ್ತಿನ ಬೆಲೆ ಏರಿಕೆ ಜಸ್ಟ್ ಟ್ರೇಲರ್. ಮುಂದೆ ಅಸಲಿ ಪಿಕ್ಚರ್ ಇದೆ. ಪೆಟ್ರೋಲ್ ಅಷ್ಟೇ ತಾನೇ, ₹3 ಅಷ್ಟೇ ತಾನೇ ಕೊಟ್ರಾಯ್ತು ಅಂತ ನೀವು ಅಂದುಕೊಂಡಿದ್ರೆ ನಿಮ್ಮ ಊಹೆ ತಪ್ಪು. ಯಾಕಂದ್ರೆ ಇದೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬಿಸಿ ಇತರೆ ಕ್ಷೇತ್ರಗಳಿಗೂ ತಟ್ಟಲಿದೆ. ಇದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಜನರ ಮೇಲೆ ಬರೆ ಬೀಳಲಿದೆ. ನಿಮ್ಮ ಬಳಿ ವಾಹನ ಇರಲಿ ಬಿಡ್ಲಿ, ಡೀಸೆಲ್ ಬೆಲೆ ಏರಿಕೆ ಬಿಸಿ ನಿಮಗೂ ತಟ್ಟಲಿದೆ. ಭಾರತದಲ್ಲಿ ರಸ್ತೆ ಮೂಲಕವೇ 65% ಸರಕು ಸಾಗಾಟವಾಗುತ್ತೆ. ಬಹುತೇಕ ಡೀಸೆಲ್ ವಾಹನಗಳು ಸರಕುಗಳನ್ನು ಸಾಗಾಟ ಮಾಡುತ್ತವೆ. ಡೀಸೆಲ್ ಬೆಲೆ ಏರಿಕೆಯಿಂದ ಸರಕು ಸಾಗಣೆ ವೆಚ್ಚ ಹೆಚ್ಚಾಗಲಿದೆ. ಇದರಿಂದ ತರಕಾರಿ, ಹಣ್ಣು, ಟೊಮ್ಯಾಟೊ, ಈರುಳ್ಳಿ, ಆಲೂಗೆಡ್ಡೆ ಬೆಲೆ ಮತ್ತಷ್ಟು ಹೆಚ್ಚಾಗಲಿದೆ. ಇನ್ನು ಹಾಲು ಸಾಗಿಸುವ ಡೀಸೆಲ್ ವಾಹನಗಳು ಹಳ್ಳಿಗೂ ತೆರಳುತ್ತವೆ. ಇವುಗಳ ಸರಕು ಸಾಗಣೆ ವೆಚ್ಚ ಹೆಚ್ಚಾದರೆ ಸಹಜವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದ ಮೊಸರು, ಪನ್ನೀರ್, ಬೆಣ್ಣೆ, ಚೀಸ್ ಬೆಲೆ ಏರಿಕೆಯಾಗೋದು ಗ್ಯಾರಂಟಿ. ಅಗತ್ಯ ವಸ್ತುಗಳ ಸಾಗಾಟ ಡೀಸೆಲ್ ವಾಹನವನ್ನೇ ಅವಲಂಬಿಸಿದೆ. ಅಕ್ಕಿ, ಬೇಳೆಕಾಳುಗಳು, ಎಣ್ಣೆ, ಸಕ್ಕರೆ ಸೇರಿ ದಿನಸಿ ಬೆಲೆ ಏರಿಕೆಯಾಗೋ ಸಾಧ್ಯತೆ ಇದೆ.
ಸಿಮೆಂಟ್, ಉಕ್ಕು, ಇಟ್ಟಿಗೆ, ಕಟ್ಟಡ ಸಾಮಗ್ರಿಗಳ ಬೆಲೆಯೋ ಏರಿಕೆಯಾಗಬಹುದು. ಹಾಗೆಯೇ ಕ್ಯಾಬ್, ಆಟೋ, ಬಸ್ ಪ್ರಯಾಣ ದರ ದುಬಾರಿಯಾಗಲಿದೆ. ಶಾಲಾ ವ್ಯಾನ್ಗಳ ಶುಲ್ಕ ಸೇರಿದಂತೆ ಆನ್ಲೈನ್ ಸೇವೆಗಳು ಮತ್ತಷ್ಟು ದುಬಾರಿಯಾಗಲಿವೆ. ಈಗಾಗಲೇ ಬೆಂಗಳೂರಿನಲ್ಲಿ ಶಾಲಾ ವಾಹನಗಳ ಶುಲ್ಕ, ಖಾಸಗಿ ಬಸ್ ಪ್ರಯಾಣ ಶುಲ್ಕ ಹೆಚ್ಚಿಸಲು ಮಾಲೀಕರು ನಿರ್ಧರಿಸಿದ್ದಾರೆ. ಈ ವರ್ಷ ಒಂದು 10% 20% ಅಂತೂ ಜಾಸ್ತಿ ಆಗುತ್ತೆ. 10ರಿಂದ 20% ಅಂತೂ 100% ಜಾಸ್ತಿ ಆಗುತ್ತೆ. ಡೀಸೆಲ್ ಇನ್ನೂ ಜಾಸ್ತಿ ಆಗಿಬಿಟ್ರೆ ಜೂನಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಮಾತಿದೆ. ಅದೇನಾದ್ರೆ ತುಂಬ ಏಟ್ ಬೀಳುತ್ತೆ ಸರ್. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪ್ರಯಾಣಿಕರ ದರವನ್ನು ಹೆಚ್ಚು ಮಾಡಲೇಬೇಕಾದಂಥ ಪರಿಸ್ಥಿತಿಯನ್ನು ಸರ್ಕಾರವೇ ನಿರ್ಣಾಮ ಮಾಡ್ತಾ ಇದೆ. ಕಂಡಕ್ಟರ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು ಮತ್ತು ಪಂಚರ್ ಹಾಕೋರು ಆಗಿರ್ಬೋದು, ಎಲ್ಲರೂ ಯಾರು ಡಿಪೆಂಡ್ ಆಗಿರೋ ಅವ್ರಿಗೂ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ ಅನ್ನೋದನ್ನ ಸರ್ಕಾರ ಮರ್ತು ಬಿಟ್ಟಿದೆ. ಡೀಸೆಲ್ ಬೆಲೆ ಏರಿಕೆ ಕೃಷಿ ಚಟುವಟಿಕೆ ಮೇಲೂ ಪರಿಣಾಮ ಬೀರಲಿದೆ. ಟ್ರ್ಯಾಕ್ಟರ್, ನೀರಾವರಿ ಪಂಪ್, ಕೊಯ್ಲು ಯಂತ್ರಗಳು ಡೀಸೆಲ್ ಮೇಲೆ ಅವಲಂಬನೆಯಾಗಿವೆ. ಬಿತ್ತನೆ ಮತ್ತು ಕೊಯ್ಲಿನ ವೇಳೆ ಅಧಿಕವಾಗಿ ಡೀಸೆಲ್ ಬಳಸಲಾಗುತ್ತೆ. ಇದರಿಂದ ಕೃಷಿ ವೆಚ್ಚಗಳು ಹೆಚ್ಚಾಗಿ ಅಗತ್ಯ ವಸ್ತುಗಳ ಮೇಲೆ ಪರಿಣಾಮ ಬೀರಲಿದೆ. ಹೀಗೆ ಬೆಲೆ ಏರಿಕೆಯಾದರೆ ಜೀವನ ಕಷ್ಟ ಅಂತ ಗದಗ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಎಫೆಕ್ಟ್ ಆಗಲು ಕಾರಣವೇನೋ? ಅಸಲಿ ಕಥೆಯನ್ನೇ ತೋರಿಸ್ತೀವಿ ನೋಡಿ. ಅಮೆರಿಕ ಇರಾನ್ ಯುದ್ಧ ತೈಲ ಪೂರೈಕೆಯ ಮೇಲೆ ಪರಿಣಾಮ ಬೀರಿದೆ. ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಮತ್ತು ಆಮದು ವೆಚ್ಚ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಯುದ್ಧದ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡದೆ ಕೇಂದ್ರ ಸರ್ಕಾರ ಸಮತೋಲನ ಮಾಡಿತ್ತು. ಆಯಿಲ್ ಕಂಪನಿಗಳಿಗೆ ತಿಂಗಳಿಗೆ 30ರಿಂದ 32 ಸಾವಿರ ಕೋಟಿ ನಷ್ಟವಾಗ್ತಿತ್ತು. ಈ ನಷ್ಟವನ್ನು ಅಬಕಾರಿ ಸುಂಕ ಇಳಿಸುವ ಮೂಲಕ ಕೇಂದ್ರ ಸರ್ಕಾರ ಬ್ಯಾಲೆನ್ಸ್ ಮಾಡಿತ್ತು. ಇದೀಗ ಆಮದು ವೆಚ್ಚ ಹೆಚ್ಚಾಗಿ ಚಾಲ್ತಿ ಖಾತೆಯ ಕೊರತೆ ಉಂಟಾಗಿದೆ. ಹೀಗಾಗಿ ಇದರ ಎಫೆಕ್ಟ್ ಈಗ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಇವತ್ತು 3 ರೂಪಾಯಿ ಹೆಚ್ಚಳವಾಗಿರಬಹುದು. ಮುಂದಿನ ದಿನಗಳಲ್ಲಿ ಸುಮಾರು 15 ರೂಪಾಯಿಯವರೆಗೂ ಏರಿಕೆಯಾಗುತ್ತೆ ಅಂತ ಆರ್ಥಿಕ ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಬೆಲೆಗಳು ತುಂಬಾ ಗಗನಕ್ಕೇರ್ತಾ ಇರೋದ್ರಿಂದ ಒಂದಷ್ಟು ವರ್ಗಾವಣೆ ಮಾಡಿದ್ರು 10ರಿಂದ 15 ರೂಪಾಯಿ 5 ದಿನದಲ್ಲಿ ಮಿನಿಮಮ್ ಅದ್ರಲ್ಲಿ ಅರ್ಧ ಅಂತೂ ಹೆಚ್ಚಾಗುತ್ತೆ. ಒಟ್ಟು ಟಾರ್ಗೆಟ್ ಒಂದು 15 ರೂಪಾಯಿ ಹೆಚ್ಚು ಮಾಡಬೇಕು ಈಗಿನ ದರಕ್ಕೆ ಅನ್ನೋದಿದ್ರೆ ಈಗ ಒಂದು 5 ರೂಪಾಯಿ 5 ದಿನದೊಳಗಡೆ ಹೆಚ್ಚು ಮಾಡಿ ಅನಂತರ ಒಂದು 5 ರೂಪಾಯಿ ಹೆಚ್ಚು ಮಾಡ್ಬೋದು. ಆಮೇಲೆ ಇನ್ನೊಂದು 2.5 ಹೆಚ್ಚು ಮಾಡ್ಬೋದು ಅಂತ ನಾನು ಅಂದಾಜಿಸ್ತಾ ಇದ್ದೀನಿ. ಈ ದುಬಾರಿ ಬಿಸಿ 3 ರೂಪಾಯಿಗೆ ಮುಗಿಯಲ್ಲ. 15 ರೂಪಾಯಿಯವರೆಗೂ ತೈಲ ಬೆಲೆ ಏರಿಕೆಯಾಗಿ ಜನಸಾಮಾನ್ಯರನ್ನ ಹೈರಾಣಾಗಿಸೋದಂತ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, TV9.